ಹಾಯ್, ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಇದೇನು ಹೇಳ್ಕೊಡ್ಬೇಕಾ, ಎಲ್ರಿಗೂ ಗೊತ್ತಿರೋ ವಿಷಯನೇ ಅಂತ ಅನ್ಕೊಬೋದು. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಯಾರಾದರೂ ಒಬ್ಬರು ಗೊತ್ತಿಲ್ಲದೆ ಇರೋರು ಕೂಡ ನೋಡಿರ್ಬೋದಲ್ವಾ ಈ ವಿಡಿಯೋನ ಅಂತ ಹೇಳಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಎಲ್ಲ ಟೈಮಲ್ಲೂ ಎಲ್ಲನೂ ಗೊತ್ತಿರೋದಕ್ಕೆ ಸಾಧ್ಯನೇ ಇಲ್ಲ. ಮೊದಲಿಗೆ ನಾನು ಒಂದು ದೊಡ್ಡ ಪಾತ್ರೆ ತಗೊಂಡು ಅದರಲ್ಲಿ ಸಕ್ಕರೆ ಮತ್ತು ನೀರನ್ನು ಹಾಕ್ಕೊಂಡು ಹಾಗೆ ಒಂದು ಏಲಕ್ಕಿನ ಹಾಕಿ ಕುದಿಸ್ಕೊತೀನಿ. ಅದು ಪಾಕ ಮಾಡಲಿಕ್ಕೆ ಇಟ್ಕೊಂಡಿದ್ದು. ಪಾಕ ರೆಡಿ ಆಗೋವಷ್ಟರಲ್ಲಿ ನಾನು ಈ ಕಡೆ ಜಾಮೂನ್ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಈ ಜಾಮೂನ್ ಹಿಟ್ಟನ್ನು ನಾವು ಚಪಾತಿ ಹಿಟ್ಟಿನ ಥರ ತುಂಬ ನಾದಿ ಇಟ್ಕೋಬೇಕಾದ ಅವಶ್ಯಕತೆ ಇಲ್ಲ. ಆರಾಮಾಗಿ ಸ್ಮೂತಾಗಿ ಸಾಫ್ಟಾಗಿ ಮಾಡಿ ಇಟ್ಕೊಂಡ್ರೆ ಸಾಕು. ಚಪಾತಿ ಪೂರಿ ಹಿಟ್ಟು ಮಾಡಬೇಕಾದ್ರೆ ಹಿಟ್ಟನ್ನ ನಾವು ಚೆನ್ನಾಗಿ ನಾದಿ 1 ಅವರ್ ಅಥವಾ ಹಾಫ್ ಅನ್ ಅವರು ಅದನ್ನು ಚೆನ್ನಾಗಿ ನೆನೆಸೋಕ್ಕೆ ಬಿಡ್ತೀವಿ. ಈ ಜಾಮೂನ್ ಆ ರೀತಿ ಏನಿಲ್ಲ, ಇನ್ಸ್ಟೆಂಟಾಗಿ ನಾವು ಮಾಡ್ಕೊಂಡಿದ್ದ ತಕ್ಷಣ ಎಣ್ಣೆಗೆ ಹಾಕಿ ಕರೆದು ಪಾಕದಲ್ಲಿ ಹಾಕಿದ್ರೆ ಮುಗೀತು. ನಾನು ಹಿಟ್ಟನ್ನು ರೆಡಿ ಮಾಡ್ಕೊಂಡು ಅದನ್ನೆಲ್ಲ ಉಂಡೆಗಳೆಲ್ಲ ರೆಡಿ ಮಾಡ್ಕೊಳ್ಳುವಷ್ಟರಲ್ಲಿ ಪಾಕನೂ ರೆಡಿ ಆಯಿತು. ಪಾಕನ ಎತ್ತು ಸೈಡಿಗೆ ಇಟ್ಟು ನಾನಿಲ್ಲಿ ಜಾಮೂನ್ನ ಕರಿಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಹೇಳೋದು ಮರ್ತಿದ್ದೆ, ಜಾಮೂನ್ ಹಿಟ್ಟು ಕಲಿಸ್ಬೇಕಾದ್ರೆ ನಾನು ಹಾಲನ್ನ ಕಾಯಿಸಿ ಅದನ್ನು ಉಪಯೋಗಿಸ್ಕೊಂಡು ನಾನು ಹಿಟ್ಟನ್ನ ಕಲಿಸ್ತೀನಿ. ಕೆಲವೊಂದು ಸಾರಿ ಹಾಲು ಇಲ್ಲ ಅಂತಂತಂದರೆ ನೀರನ್ನು ಸಹ ಉಪಯೋಗಿಸ್ಕೊಂಡು ಮಾಡ್ತೀನಿ. ಇಲ್ಲಿವರೆಗೂ ಏನು ಮಾಡ್ತಾ ಇದ್ದ ನನ್ನ ಮಗ ಗೊತ್ತಿಲ್ಲ, ರೂಮಲ್ಲಿದ್ದ ಅನಿಸುತ್ತೆ ಅವ್ರ ಅಪ್ಪನ ಜೊತೆ. ನಾನು ಎಣ್ಣೆಗೆ ಉಂಡೆಗಳು ಹಾಕೋವಷ್ಟರಲ್ಲಿ ಅವನು ಬಂದ. ಅವನು ಹೆಲ್ಪ್ ಮಾಡ್ತೀನಿ ಅಂದ್ಕೊಂಡು ಒಂದಷ್ಟು ಹೆಲ್ಪ್ ಮಾಡ್ದ. ಉಂಡೆ ಎತ್ಕೊಡ್ತಾ ಇದ್ದ, ನಾನು ಹಾಕ್ತಾ ಇದ್ದೆ. ಉಂಡೆಗಳನ್ನ ಎಣ್ಣೆಗಳಿಂದ ಫ್ರೈ ಮಾಡಿ ಎತ್ತು ಡೈರೆಕ್ಟ್ ನಾವು ಪಾಕಕ್ಕೆ ಹಾಕಿದ್ರೆ ಅದು ಚೆನ್ನಾಗಿ ಬರೋದಿಲ್ಲ. ಫ್ರೈ ಮಾಡಿ ಒಂದು 3-4 ನಿಮಿಷ ಬಿಟ್ಟು ಅದಾದ ನಂತರ ಪಾಕಕ್ಕೆ ಸೇರಿಸಿದ್ರೆ ಜಾಮೂನು ತುಂಬ ಚೆನ್ನಾಗಿ ಬರುತ್ತೆ. 3-4 ನಿಮಿಷ ಅಂದಿದ ತಕ್ಷಣ ಸ್ಟಾಪ್ ವಾಚ್ ಇಟ್ಕೊಂಡು 3-4 ನಿಮಿಷ ಆದಮೇಲೆ ಹಾಕಬೇಕು ಅಂತ ಏನಿಲ್ಲ. ಒಂದು ಬ್ಯಾಚ್ ಆದ ನಂತರ ಇನ್ನೊಂದು ಬ್ಯಾಚ್ ಕರೆದು ಎತ್ಕೊಳ್ಳೋವಷ್ಟರಲ್ಲಿ ಅದನ್ನು ಹಾಕಿದರೆ ಆಯಿತು. ಮೋಸ್ಟ್ ಕಾಮನ್ ಆಗಿ ಇಷ್ಟಪಡೋ ಸ್ವೀಟ್ ಅಂದರೆ ಎಲ್ಲರೂ ಕೂಡ ಜಾಮೂನ್ನೇ ಇಷ್ಟಪಡೋದು. ಅದರಲ್ಲೂ ನನ್ನ ಹಸ್ಬೆಂಡ್ ತುಂಬ ಇಷ್ಟಪಡ್ತಾರೆ ಈ ಜಾಮೂನ್ನ. ಅವ್ರು ನಮ್ಮ ಮನೆಗೆ ಹೆಣ್ಣೋಡಕ್ಕೆ ಬಂದಾಗ ಮೊದಲನೇ ಸರಿ ನಾವು ಮಾಡಿದ್ದು ಜಾಮೂನ್ನೇನೆ. ರೆಡಿಯಾಗಿರೋ ಜಾಮೂನ್ನ ಒಂದು ಬೌಲ್ಗೆ ಹಾಕೊಟ್ಟೆ. ಸಂಚಿತ್ತು ತಗೊಂಡೋಗಿ ಅವ್ರ ಅಪ್ಪನ ಹತ್ರ ತಿನ್ಸ್ಕೊಳ್ಳೋಕ್ಕೆ ಅಂತ ಹೋಗ್ತಾ ಇದ್ದಾನೆ. ಸಿಂಪಲ್ ಆಗಿ ಸೂಪರ್ ಆಗಿ ಜಾಮೂನ್ ಮಾಡೋದನ್ನು ಹೇಳಿದ್ದಾಯಿತು. ಇದೇ ಥರ ನಾನು ಬೇರೆ ಬೇರೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ ಅಭಿರುಚಿ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಏನು ಮಾಡ್ತಾ ಇದ್ದೀರಾ? ಏನು ಜಾಮು ತಿಂತ ಇದೆಯಾ? ಚೆನ್ನಾಗಿದೆಯಾ?